ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಷೇರುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ಗಿಫ್ಟ್ ನಿಫ್ಟಿ ಯಾವ ಇಂಡಿಕೇಶನ್ ಕೊಡ್ತಾ ಇದೆ, ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಇದೆ, ಇದರ ಬಗ್ಗೆ ಕೂಡ ತಿಳ್ಕೊಳ್ಳುವಂತ ಪ್ರಯತ್ನವನ್ನು ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕವರ್ ಮಾಡ್ತಿರುವಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮೆಡಿಟೇಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡಿಕೊಂಡು ಮುಂದುವರಿಯೋಣ. ಡೌ ಜೋನ್ಸ್ ಅಲ್ಲಿ ನೋಡಬಹುದು 81.0.18% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ಅದರಲ್ಲೂ ವಾಲಟೈಲ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇತ್ತೀಚಿನ ದಿನಗಳಲ್ಲಿ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದು ಮೀನಿಂಗ್ಲೆಸ್ ಆಗ್ತಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಅಮೆರಿಕನ್ ಮಾರ್ಕೆಟ್ ಅಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ, ನಮ್ಮ ಮಾರ್ಕೆಟ್ ಹಿಂದೆ ಉಳಿತಾ ಇದೆ. ಅದಕ್ಕೆ ಕಾರಣಗಳು ಹಲವಿದ್ದಾವೆ. ಟ್ಯಾರಿಫ್ ಒಂದಾದ್ರೆ ಇತ್ತೀಚಿನ ರಿಸಲ್ಟ್ಸ್ ಅಲ್ಲಿ ಒಂದ್ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇದೆ. ಹಾಗಾಗಿ ನಮ್ಮ ಮಾರ್ಕೆಟ್ ಸ್ವಲ್ಪ ಹಿಂದೆ ಉಳಿತಾ ಇದೆ ಅಂತ ಹೇಳ್ಬೋದು. ಡೌ ಜೋನ್ಸ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಬಂದಿದೆ, ಬಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಿನ್ನೆ. ಇನ್ನು ನಾಸ್ಡಾಕ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು 252 ಪಾಯಿಂಟ್ಸ್ ಅಥವಾ 1.21% ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ. ನಾಸ್ಡಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿನ್ನೆ. ಇನ್ನು ನಮ್ಮ ಮಾರ್ಕೆಟ್ ನ FIS DIS ಆಕ್ಟಿವಿಟೀಸ್ ಕಡೆ ಬಂದ್ರೆ ನಿನ್ನೆ FIS ನೋಡಬಹುದು 4,999 ಕೋಟಿ ನೆಟ್ ಸೆಲ್ಲಿಂಗ್ ಅನ್ನ ಮಾಡಿದ್ದಾರೆ. DIS 6,794 ಕೋಟಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ. ಓವರ್ ಆಲ್ FIS ಕಂಟಿನ್ಯೂಸ್ ನೆಟ್ ಸೆಲ್ ಮಾಡ್ತಾ ಇದ್ದಾರೆ, DIS ಕಂಟಿನ್ಯೂಸ್ ಆಗಿ ನೆಟ್ ಬೈಯಿಂಗ್ ಅನ್ನ ಮಾಡ್ತಾನೆ ಇದ್ದಾರೆ ಅಂತ ಹೇಳ್ಬೋದು. ಇತ್ತೀಚಿನ ದಿನಗಳ ಮಾರ್ಕೆಟ್ ಸುದ್ದಿಗಳು ಹೇಗಿದೆ ಅಂತಂದ್ರೆ ಟ್ಯಾರಿಫ್ ಸುದ್ದಿ ಬರುತ್ತೆ, ಮಾರ್ಕೆಟ್ ಡೌನ್ ಆಗುತ್ತೆ, FIS ಸೆಲ್ ಮಾಡ್ತಾರೆ, DIS ಬೈ ಮಾಡ್ತಾರೆ. ಹಾಗೆ ಮಾರ್ಕೆಟ್ ಡೌನ್ ಆದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಡೌನ್ ಆಗ್ತಾ ಇಲ್ಲ, ಒಂಥರ ಸೈಡ್ ವೇಸ್ ಅಲ್ಲಿ ಮೂವ್ ಆಗ್ತಿದೆ ಅಂತಾನೆ ಹೇಳ್ಬೋದು. ಮಾರ್ಕೆಟ್ ಕೆಲವು ಕಡೆ ಒಂದಷ್ಟು ಕರೆಕ್ಷನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ಇಂಡಿವಿಜುವಲಿ ನಾವು ಸ್ಟಾಕ್ ಗಳನ್ನ ನೋಡಿದಾಗ, ಬಟ್ ಓವರ್ ಆಲ್ ಅಂತ ತಗೊಂಡಾಗ ಸೈಡ್ ವೇಸ್ ಅಲ್ಲಿ ಮೂವ್ ಆಗ್ತಿದೆ ಅಂತಾನೆ ಹೇಳ್ಬೋದು ಇತ್ತೀಚಿನ ದಿನಗಳಲ್ಲಿ. ಇನ್ನು ಟ್ಯಾರಿಫ್ ಕಡೆ ಬಂದ್ರೆ ನಿನ್ನೆ ಡೊನಾಲ್ಡ್ ಟ್ರಂಪ್ ಅವರು ಅಡಿಷನಲ್ 25% ಟ್ಯಾರಿಫ್ ಅನ್ನು ಭಾರತದ ಮೇಲೆ ಅನೌನ್ಸ್ ಮಾಡಿದ್ದಾರೆ. ಅಂದ್ರೆ ಈಗಾಗಲೇ 25% ಅನೌನ್ಸ್ ಮಾಡಿದ್ರು, ಈಗ ಮತ್ತೆ 25% ಅನೌನ್ಸ್ ಮಾಡಿದ್ದಾರೆ. ನೋಡಬಹುದು, ಡೊನಾಲ್ಡ್ ಟ್ರಂಪ್ ಡಬಲ್ಸ್ ಇಂಡಿಯಾ ಟ್ಯಾರಿಫ್ ಟು 50% ಓವರ್ ರಷ್ಯನ್ ಆಯಿಲ್ ಪರ್ಚೇಸಸ್. ರಷ್ಯಾದಿಂದ ಆಯಿಲ್ ಪರ್ಚೇಸ್ ಮಾಡ್ತಿರೋದಕ್ಕೆ 25% ಅಡಿಷನಲ್ ಟ್ಯಾರಿಫ್ ಅನ್ನು ಹಾಕಿದ್ದಾರೆ. ಅಂದ್ರೆ ಟೋಟಲ್ 50% ಆಯ್ತು. ಇದು 27 ಆಗಸ್ಟ್ ಇಂದ ಜಾರಿಗೆ ಬರುತ್ತೆ ಅನ್ನೋಂತ ಮಾತನ್ನ ಹೇಳಿದ್ದಾರೆ. ಇಮಿಡಿಯೇಟ್ಲಿ ಏನು ಜಾರಿಗೆ ಬರ್ತಾ ಇಲ್ಲ, 27 ಆಗಸ್ಟ್ ಇಂದ. ಅದರ ಮಧ್ಯೆ ಅಮೆರಿಕದ ಟ್ರೇಡ್ ನೆಗೋಷಿಯೇಷನ್ ಟೀಮ್ ಭಾರತಕ್ಕೆ ಬರ್ತಾ ಇದೆ 25ನೇ ತಾರೀಕು. 29ರವರೆಗೂ ಕೂಡ ಅವರು ಇಲ್ಲಿ ಡಿಸ್ಕಷನ್ಸ್ ಇರುತ್ತೆ. ಗೊತ್ತಿಲ್ಲ ಏನೆಲ್ಲ ಡಿಸ್ಕಷನ್ಸ್ ಆಗುತ್ತೆ, ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಮುಂದುವರೆದು ಅಂತ. ನಂತರ ಆಗಸ್ಟ್ 31ನೇ ತಾರೀಕು ನರೇಂದ್ರ ಮೋದಿ ಅವರು ಚೈನಾಗೆ ಹೋಗ್ತಿದ್ದಾರೆ. ಸಾಕಷ್ಟು ಸುದ್ದಿಗಳಿದೆ ಈ ಮಂತ್ ಎಂಡ್ಗೆ. ಸದ್ಯದ ಮಟ್ಟಿಗೆ ಯಾವ ದೇಶದ ಮೇಲೂ 50% ಗಿಂತ ಜಾಸ್ತಿ ಟ್ಯಾರಿಫ್ ಇಲ್ಲ. ಬ್ರೆಜಿಲ್ ಮೇಲೆ 50% ಇದೆ, ಈಗ ಭಾರತದ ಮೇಲೆ 50% ಹಾಕಿದ್ದಾರೆ. ಚೈನಾದ ಮೇಲೆ ಸದ್ಯದ ಮಟ್ಟಿಗೆ ಇನ್ನೂ ಅನೌನ್ಸ್ ಮಾಡಿಲ್ಲ, ಅದು ಕೂಡ ಪಾಸ್ ಆಗಿದೆ. ಮಾತುಕತೆಗಳು ನಡೀತಾ ಇದೆ ಅಲ್ಲೂ ಕೂಡ. ಒಟ್ಟಿನಲ್ಲಿ ಟ್ಯಾರಿಫ್ಸ್ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ ಇವತ್ತು ಕೂಡ. ನೋಡೋಣ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಇವತ್ತು ಈ ಸುದ್ದಿಯ ಕಾರಣಕ್ಕೆ ಅಂತ. ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ನಾವು ಬರೆದ್ರೆ ಪಾರಸ್ ಡಿಫೆನ್ಸ್ ಅಂಡ್ ಸ್ಪೇಸ್ ಟೆಕ್ನಾಲಜೀಸ್ ಸುದ್ದಿಯಲ್ಲಿರುತ್ತೆ. ಕಂಪನಿ ಜರ್ಮನಿಯ ಒಂದು ಕಂಪನಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡಿದೆ ಅಥವಾ MOU ಮಾಡಿಕೊಂಡಿದೆ. ಭಾರತದಲ್ಲಿ ಸ್ಪೇಸ್ ಅಂಡ್ ಡಿಫೆನ್ಸ್ ಗೆ ಸಂಬಂಧಪಟ್ಟಂತ ಪ್ರಾಜೆಕ್ಟ್ ಗಳಲ್ಲಿ ಜೊತೆಯಾಗಿ ಕೆಲಸ ಮಾಡಲಿಕ್ಕೆ. ಈ ಒಂದು ಒಪ್ಪಂದದ ಕಾರಣಕ್ಕೆ ಪಾರಸ್ ಡಿಫೆನ್ಸ್ ಸುದ್ದಿಯಲ್ಲಿರುತ್ತೆ. ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಈ ಸುದ್ದಿಯ ಕಾರಣಕ್ಕೆ ಬರುತ್ತಾ ಸ್ಟಾಕ್ ಅಲ್ಲಿ ಅಂತ. ನಂತರ ಜಾಶ್ ಎಂಜಿನಿಯರಿಂಗ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ ತನ್ನ ಕನ್ಸಾಲಿಡೇಟೆಡ್ ಆರ್ಡರ್ ಬುಕ್ ಡೀಟೇಲ್ಸ್ ಅನ್ನ ರಿಲೀಸ್ ಮಾಡಿದೆ. ಆಸ್ ಆಫ್ ಆಗಸ್ಟ್ 1 875 ಕೋಟಿ ವಾಟರ್ ರಿಲೇಟೆಡ್ ಪ್ರಾಜೆಕ್ಟ್ ಗಳು ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದೆ. ಈ ಸುದ್ದಿಯ ಕಾರಣಕ್ಕೆ ಜಾಶ್ ಎಂಜಿನಿಯರಿಂಗ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಇವತ್ತು ಮಾರ್ಕೆಟ್ ಅಲ್ಲಿ ಅಂತ. ನಂತರ ಟಾಟಾ ಸ್ಟೀಲ್ ಸುದ್ದಿಯಲ್ಲಿರುತ್ತೆ. ಕಂಪನಿ ಒಂದು ಅಕ್ವಿಸಿಷನ್ ಅನೌನ್ಸ್ ಮಾಡಿದೆ. ಅಂದ್ರೆ ಟಾಟಾ ಸ್ಟೀಲ್ ನ ಒಂದು ಸಬ್ಸಿಡಿಯರಿ TSN ವೈರ್ಸ್ ಕಂಪನಿಯಲ್ಲಿ 40% ಸ್ಟೇಕ್ ತಗೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಟಾಟಾ ಸ್ಟೀಲ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ. ನಂತರ IRB ಇನ್ಫ್ರಾಸ್ಟ್ರಕ್ಚರ್ ಅಥವಾ ಡೆವಲಪರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ ಪ್ರಾಜೆಕ್ಟ್ ವೈಸ್ ಟೋಲ್ ರೆವಿನ್ಯೂ ಅನೌನ್ಸ್ ಮಾಡಿದೆ. ಜೊತೆಗೆ ಗ್ರಾಸ್ ಕಲೆಕ್ಷನ್ ಬಗ್ಗೆ ಕೂಡ ಅಪ್ಡೇಟ್ ಅನ್ನ ಕೊಟ್ಟಿದೆ. ಜುಲೈಯಲ್ಲಿ 10% ಅಪ್ ಆಗಿದೆ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಗ್ರಾಸ್ ಕಲೆಕ್ಷನ್ಸ್. ಈ ಸುದ್ದಿಯ ಕಾರಣಕ್ಕೆ IRB ಇನ್ಫ್ರಾ ಕೂಡ ಅಬ್ಸರ್ವ್ ಮಾಡಬಹುದು, ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಇವತ್ತು ಅಂತ. ನಂತರ ಬಲ್ಮರ್ ಲಾರಿ ಅಂಡ್ ಕಂಪನಿ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ ಈ ಹಿಂದೆ 200 KLPD ಕೆಪಾಸಿಟಿ ಇರುವಂತಹ ಎಥೆನಾಲ್ ಪ್ಲಾಂಟ್ ಬಗ್ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು. ಈಗ ಆ ಪ್ಲಾಂಟ್ ಅಥವಾ ಪ್ರಾಜೆಕ್ಟ್ ಅನ್ನ ಕ್ಯಾನ್ಸಲೇಷನ್ ಮಾಡಿದೆ. ಈ ಪ್ರಾಜೆಕ್ಟ್ ಕ್ಯಾನ್ಸಲೇಷನ್ ನ ಕಾರಣಕ್ಕೆ ಬಲ್ಮರ್ ಲಾರಿ ಅಂಡ್ ಕಂಪನಿ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು, ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಈ ಸುದ್ದಿಯ ಕಾರಣಕ್ಕೆ ಅಂತ.
ನಂತರ RBL ಬ್ಯಾಂಕ್ ಕೂಡ ಸುದ್ದಿಯಲ್ಲಿರುತ್ತೆ. ಕಂಪನಿ ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಅಲ್ಲಿ ಹೋಲ್ಡಿಂಗ್ ಅನ್ನು ಹೊಂದಿದೆ. ಈಗ ಇಲ್ಲಿ ಕೆಲವೊಂದು ಅಮಾಲ್ಗಮೇಷನ್ ಕಾರಣಕ್ಕೆ ಆ ಹೋಲ್ಡಿಂಗ್ ಜಾಸ್ತಿ ಆಗುವಂತ ಚಾನ್ಸಸ್ ಇದೆ. ಬಟ್ ಆಸ್ ಪರ್ RBI ರೂಲ್ಸ್ ಅದು ಎಷ್ಟೇ ಇರಬೇಕು ಅನ್ನುವಂತ ಲಿಮಿಟೇಷನ್ಸ್ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ RBIಗೆ ಈ ಕಂಪನಿ ಇಲ್ಲಿ ಸ್ಟೇಕ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿಕ್ಕೆ ಅನುಮತಿಯನ್ನ ಕೇಳಿತ್ತು. ಅದಕ್ಕೆ ಅಪ್ರೂವಲ್ ಕೂಡ ಸಿಕ್ಕಿದೆ. ಬಟ್ ನಾಟ್ ಮೋರ್ ದನ್ 10% ಅಂತ ಅಪ್ರೂವಲ್ ಅನ್ನ ಕೊಟ್ಟಿದೆ. ಅಂದ್ರೆ 10% ಒಳಗಡೆನೆ ಇರಬೇಕಾಗುತ್ತೆ ಹೋಲ್ಡಿಂಗ್ ಅಂತ. ಈ ಸುದ್ದಿಯ ಕಾರಣಕ್ಕೆ ಈ RBI ಅಪ್ರೂವಲ್ ನ ಕಾರಣಕ್ಕೆ RBL ಬ್ಯಾಂಕ್ ಹಾಗೂ ಉತ್ಕರ್ಷ್ ಸ್ಮಾಲ್ ಫೈನಾನ್ಸ್ ಬ್ಯಾಂಕ್ ಎರಡು ಕಂಪನಿಗಳು ಸುದ್ದಿಯಲ್ಲಿರುತ್ತವೆ. ಎರಡನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಏನಾದರೂ ರಿಯಾಕ್ಷನ್ ಈ ಸುದ್ದಿಯ ಕಾರಣಕ್ಕೆ ಬರುತ್ತಾ ಸ್ಟಾಕ್ ಗಳಲ್ಲಿ ಅಂತ. ನಂತರ ಪೂರ್ವಂಕರ ಲಿಮಿಟೆಡ್ ಕೂಡ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿಗೆ 83 ಕೋಟಿ ಸಿವಿಲ್ ವರ್ಕ್ಸ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ ಸಿಕ್ಕಿದೆ. ಈ ಪ್ರಾಜೆಕ್ಟ್ ನ ಕಾರಣಕ್ಕೆ ಪೂರ್ವಂಕರ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಒಂದು ಕನ್ಸ್ಟ್ರಕ್ಷನ್ ಕಂಪನಿ, ನಿಮಗೆ ಗೊತ್ತಿದೆ ಅಂದ್ಕೊಳ್ತೀನಿ. 83 ಕೋಟಿ ಸಿವಿಲ್ ವರ್ಕ್ಸ್ ಆರ್ಡರ್ ಸಿಕ್ಕಿದೆ. ನಂತರ ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗೆ ಕ್ಯುಮ್ಯುಲೇಟಿವ್ ಆರ್ಡರ್ ಸಿಕ್ಕಿರೋ ಬಗ್ಗೆ ಅಪ್ಡೇಟ್ ಅನ್ನ ಕಂಪನಿ ಕೊಟ್ಟಿದೆ. 1178 ಕೋಟಿ ಕ್ಯುಮ್ಯುಲೇಟಿವ್ ಆರ್ಡರ್ಸ್ ಕಂಪನಿಗೆ ಇತ್ತೀಚಿನ ದಿನಗಳಲ್ಲಿ ಸಿಕ್ಕಿದೆ. ಈ ಸುದ್ದಿಯನ್ನ ಕಂಪನಿ ಕೊಟ್ಟಿದೆ. ಈ ಕಾರಣಕ್ಕೆ ಎನ್ವಿರೋ ಇನ್ಫ್ರಾ ಎಂಜಿನಿಯರ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಏನಾದರೂ ರಿಯಾಕ್ಷನ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತಾ ಅಂತ. ನಂತರ ಇಂಡೋ ಸೋಲಾರ್ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಇಂಡೋ ಸೋಲಾರ್ ನೀವಿಲ್ಲೇ ನೋಡಬಹುದು. ವಾರಿ ಇಂಡೋ ಅಂತ ಇದೆ. ಇಂಡೋ ಸೋಲಾರ್, ಇದರ ಜೊತೆ ವಾರಿ ಎನರ್ಜೀಸ್, ಈ ಎರಡು ಸ್ಟಾಕ್ ಗಳು ಕೂಡ ಸುದ್ದಿಯಲ್ಲಿರುತ್ತವೆ. ಕಾರಣ ವಾರಿ ಎನರ್ಜೀಸ್ ಇಂಡೋ ಸೋಲಾರ್ ನ ಪ್ರಮೋಟರ್ ಕಂಪನಿ. ಇಂಡೋ ಸೋಲಾರ್ ಅಲ್ಲಿ ಅಂದ್ರೆ ವಾರಿ ಎನರ್ಜೀಸ್ ಇಂಡೋ ಸೋಲಾರ್ ಅಲ್ಲಿ 3% ಸ್ಟೇಕ್ ಅನ್ನು OFS ಸೆಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ. ಲಾಸ್ಟ್ ಮಂತ್ ಕೂಡ ಒಂದಷ್ಟು ಸ್ಟೇಕ್ ಸೇಲ್ ಮಾಡಿತ್ತು. ಈಗ ಮತ್ತೆ 3% ಸ್ಟೇಕ್ ಅನ್ನು ಸೇಲ್ ಮಾಡುವಂತ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ. ಯಾಕೆ ಈ ರೀತಿ ಸೇಲ್ ಮಾಡ್ತಿದೆ ಅಂತಂದ್ರೆ ಮಿನಿಮಮ್ ಕ್ರೈಟೀರಿಯಾ ಏನಿದೆ 75-25, 75% ಅಥವಾ 75 ಒಳಗಡೆ ತರಬೇಕು ಮ್ಯಾಂಡೇಟರಿ ರೂಲ್ಸ್. ಹಾಗಾಗಿ ಸೇಲ್ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಅಷ್ಟೇ ವಾರಿ ಎನರ್ಜೀಸ್ ಇಂಡೋ ಸೋಲಾರ್ ಅಲ್ಲಿ. ಈ ಸುದ್ದಿಯ ಕಾರಣಕ್ಕೆ ಇಂಡೋ ಸೋಲಾರ್ ಹಾಗೂ ವಾರಿ ಎನರ್ಜೀಸ್ ಈ ಎರಡು ಷೇರುಗಳು ಕೂಡ ಸುದ್ದಿಯಲ್ಲಿರುತ್ತವೆ. ಎರಡು ಷೇರುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಯಾವ ರೀತಿ ರಿಯಾಕ್ಷನ್ ಈ ಸುದ್ದಿಯ ಕಾರಣಕ್ಕೆ ಸ್ಟಾಕ್ ಗಳಲ್ಲಿ ಇರುತ್ತೆ ಅಂತ. ನಂತರ ಲೆಮನ್ ಟ್ರೀ ಹೋಟೆಲ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಉತ್ತರ ಪ್ರದೇಶದಲ್ಲಿ ಒಂದು ಹೊಸ ಹೋಟೆಲ್ ಲಾಂಚ್ ಮಾಡಿದೆ. ಈ ಮೂಲಕ ಉತ್ತರ ಪ್ರದೇಶದಲ್ಲಿ 8ನೇ ಹೋಟೆಲ್ ಆಗಿದೆ ಇದು. ಈ ಹೋಟೆಲ್ ಲಾಂಚ್ ನ ಕಾರಣಕ್ಕೆ ಲೆಮನ್ ಟ್ರೀ ಹೋಟೆಲ್ಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಅಂತ. ನಂತರ ಆಲ್ಕಾರ್ಗೋ ಲಾಜಿಸ್ಟಿಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಈ ಕಂಪನಿಯ ಸಬ್ಸಿಡಿಯರಿ ಮೂಲಕ ಸೌದಿ ಅರೇಬಿಯಾದ ಒಂದು ಕಂಪನಿಯಲ್ಲಿ 30% ಸ್ಟೇಕ್ ಅನ್ನ ಅಕ್ವೈರ್ ಮಾಡಿಕೊಳ್ಳುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ. ಈ ಅಕ್ವಿಸಿಷನ್ ಕಾರಣಕ್ಕೆ ಆಲ್ಕಾರ್ಗೋ ಲಾಜಿಸ್ಟಿಕ್ಸ್ ಕೂಡ ಸುದ್ದಿಯಲ್ಲಿರುತ್ತೆ. ಇದನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಯಾವ ರೀತಿ ಇರುತ್ತೆ ಪರ್ಫಾರ್ಮೆನ್ಸ್ ಅಂತ. ನಂತರ ವಿಪ್ರೋ ಲಿಮಿಟೆಡ್ ಸುದ್ದಿಯಲ್ಲಿರುತ್ತೆ. ಕಾರಣ ಕಂಪನಿ ಒಂದು ಓಲಿ ಓನರ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ, ವಿಪ್ರೋ ಡಿಜಿಟಲ್ ಅಂತ. ಅದನ್ನ ಬಿಸ್ನೆಸ್ ಅಪಾರ್ಚುನಿಟೀಸ್ ಅನ್ನ ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳುವಂತ ನಿಟ್ಟಿನಲ್ಲಿ ಅಥವಾ ಎಕ್ಸ್ಪ್ಲೋರ್ ಮಾಡುವಂತ ನಿಟ್ಟಿನಲ್ಲಿ ವಿಪ್ರೋ ಡಿಜಿಟಲ್ ಓಲಿ ಓನರ್ ಸಬ್ಸಿಡಿಯರಿ ಫಾರ್ಮ್ ಮಾಡಿದೆ. ಈ ಸುದ್ದಿಯ ಕಾರಣಕ್ಕೆ ವಿಪ್ರೋನು ಕೂಡ ಅಬ್ಸರ್ವ್ ಮಾಡಬಹುದು. ಯಾವ ರೀತಿ ಇರುತ್ತೆ ರಿಯಾಕ್ಷನ್ ಇವತ್ತು ಅಂತ. ನಂತರ ರಿಸಲ್ಟ್ಸ್ ಕಡೆ ಬಂದ್ರೆ ಇವತ್ತು ಕೂಡ ಹಲವಾರು ಕಂಪನಿಗಳ ರಿಸಲ್ಟ್ಸ್ ಇದೆ ನೋಡಬಹುದು. ಈ ಎಲ್ಲ ಕಂಪನೀಸ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಕೆಲವು ಮೇಜರ್ ಕಂಪನಿಗಳನ್ನು ನೋಡಿದರೆ ಹಾರಿಸ್ ಇನ್ಫ್ರಾ ಸೊಲ್ಯೂಷನ್ಸ್ ಇದೆ, ಅತುಲ್ ಆಟೋ ರಿಸಲ್ಟ್ ಇದೆ, ಆಜಾದ್ ಇಂಡಸ್ಟ್ರೀಸ್ ಇದೆ. ನಂತರ ಬಜಾಜ್ ಎಲೆಕ್ಟ್ರಿಕಲ್ಸ್ ನ ರಿಸಲ್ಟ್ ಇದೆ, ಬಯೋಕಾನ್ ನ ರಿಸಲ್ಟ್ ಕೂಡ ಇದೆ ನೋಡಬಹುದು. ಬಿರ್ಲಾ ಸಾಫ್ಟ್ ಇದೆ, ಸೆಂಚುರಿ ಪ್ಲೈ, ಡೇಟಾ ಪ್ಯಾಟರ್ನ್ಸ್ ಇದೆ, DCX ಇಂಡಿಯಾ ಇದೆ. ಈಗ ಸಾಕಷ್ಟು ಕಂಪನಿಗಳ ರಿಸಲ್ಟ್ ಇದೆ. ಇವತ್ತು ಕೂಡ ದೊಡ್ಡ ಲಿಸ್ಟೇ ಇದೆ, ಸಣ್ಣದೇನಲ್ಲ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಯಾವ ರೀತಿ ಇರುತ್ತೆ ಕಂಪನಿಗಳ ರಿಸಲ್ಟ್ಸ್, ನಂತರ ಸ್ಟಾಕ್ ಗಳಲ್ಲಿ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ರಿಸಲ್ಟ್ ನಂತರ ಅನ್ನೋದನ್ನು ಕೂಡ ಅಬ್ಸರ್ವ್ ಮಾಡಬಹುದು ನೋಡಬಹುದು. KSP ಇದೆ, LIC ರಿಸಲ್ಟ್ ಕೂಡ ಇದೆ ನೋಡಬಹುದು, NBCC ಇದೆ. ಇವುಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು. ಇನ್ನು ಪ್ರೈಮರಿ ಮಾರ್ಕೆಟ್ ಬಂದ್ರೆ JSW ಸಿಮೆಂಟ್ IPO ಇವತ್ತಿಂದ ಓಪನ್ ಆಗ್ತಾ ಇದೆ. ಗ್ರೇ ಮಾರ್ಕೆಟ್ ಪ್ರೀಮಿಯಂ ನೋಡಬಹುದು 4% ಇದೆ. ಏನಂತ ದೊಡ್ಡ ಪ್ರೀಮಿಯಂ ಕಾಣ್ತಾ ಇಲ್ಲ, ಜಸ್ಟ್ 4% ಪ್ರೀಮಿಯಂ ಇದೆ ಆಸ್ ಆಫ್ ನೌ JSW ಸಿಮೆಂಟ್ ಅಲ್ಲಿ. ನಂತರ ಆಲ್ ಟೈಮ್ ಪ್ಲಾಸ್ಟಿಕ್ಸ್ ಇದು ಕೂಡ ಇವತ್ತಿಂದ ಓಪನ್ ಆಗ್ತಾ ಇದೆ ನೋಡಬಹುದು 9% ಇದೆ. ಎರಡು ಕಡೆ ಅಂತ ದೊಡ್ಡ ಮಟ್ಟದ ಪ್ರೀಮಿಯಂ ಏನು ಕಾಣ್ತಾ ಇಲ್ಲ. ಅಲ್ಲಿ 4% ಇದೆ, ಇಲ್ಲಿ 9% ಇದೆ. ಇದರಲ್ಲಿ ಆಲ್ ಟೈಮ್ ಪ್ಲಾಸ್ಟಿಕ್ಸ್ ಅಲ್ಲೇ ಸ್ವಲ್ಪ ಜಾಸ್ತಿ ಇದೆ ಅಂತ ಹೇಳ್ಬೋದು. ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದ್ರೆ ಗಿಫ್ಟ್ ನಿಫ್ಟಿಯಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ, ಎಸ್ಪೆಷಲಿ ಟ್ರಂಪ್ ಟ್ಯಾರಿಫ್ ಕಾರಣಕ್ಕೆ ಏನಾದ್ರು ದೊಡ್ಡ ರಿಯಾಕ್ಷನ್ ಇದೆಯಾ ಅಂತ ನೋಡಿದ್ರೆ ಅಂತ ದೊಡ್ಡ ರಿಯಾಕ್ಷನ್ ಏನಿಲ್ಲ. ಜಸ್ಟ್ 39 ಪಾಯಿಂಟ್ಸ್ ಅಥವಾ 0.16% ಡೌನ್ ಪರ್ಫಾರ್ಮೆನ್ಸ್ ಆಸ್ ಆಫ್ ನಾವು ನೋಡ್ಲಿಕ್ಕೆ ಕಾಣ್ತಾ ಇದೆ. ಏಷ್ಯನ್ ಮಾರ್ಕೆಟ್ ಗಳನ್ನ ನೋಡಿದ್ರೆ ಪಾಸಿಟಿವ್ ಇದೆ ಟ್ರೆಂಡ್. ಜಕಾರ್ತಾ ಕಾಂಪೋಸಿಟ್ ಹಾಗೂ ಹ್ಯಾಂಗ್ಸೆಂಗ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತಿದೆ, ಬಟ್ ಇನ್ನೆಲ್ಲ ಪಾಸಿಟಿವ್ ಅಲ್ಲಿ ಟ್ರೇಡ್ ಆಗ್ತಿದ್ದಾವೆ ನೋಡಬಹುದು. ಗಿಫ್ಟ್ ನಿಫ್ಟಿ ಸ್ಲೈಟ್ಲಿ ಡೌನ್ ಅಲ್ಲಿ ಟ್ರೇಡ್ ಆಗ್ತಿದೆ. ನೋಡೋಣ ಯಾವ ರೀತಿ ಇರುತ್ತೆ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇವತ್ತು ಅಂತ. ಹಾಗೆ ಡೌ ಜೋನ್ಸ್ ಫ್ಯೂಚರ್ಸ್ ಅನ್ನು ನೋಡಿದ್ರೆ ಇಲ್ಲಿ
ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಆಸ್ ಆಫ್ ನೌ. ಸೊ ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. 50% ಟ್ಯಾರಿಫ್ ಅನೌನ್ಸ್ ಆಗಿದೆ, ನೋಡೋಣ. ಬಟ್ ಜಾರಿಗೆ ಬರೋದು 27 ಆಗಸ್ಟ್ ಇಂದ, ಇವತ್ತಿಂದ ಅಲ್ಲ. ಅಷ್ಟರಲ್ಲಿ ನೆಗೋಷಿಯೇಷನ್ಸ್ ಆದ್ರೆ ಅದು ಕಡಿಮೆನೂ ಆಗ್ಬೋದು. ನಿಮ್ಗೆ ಗೊತ್ತಿದೆ ಟ್ರಂಪ್ ಯಾವ ರೀತಿ ಮಾತುಗಳನ್ನ ಚೇಂಜ್ ಮಾಡ್ತಾರೆ ಅಂತ. ಹೋಗಿ ನೋಡೋಣ ಇನ್ನು ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಅಂತ. ಸರಿ ಗೆಳೆಯರಿ, ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.